ಹಲೋ, ನಮಸ್ಕಾರ ಸ್ನೇಹಿತರೆ. ಈ NP ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜು ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 3 ಎಕರೆ ಜಮೀನು ಸ್ನೇಹಿತರೆ. ಒಳ್ಳೆ ಜಾಗ, ಒಳ್ಳೆ ನೀರಾವರಿ, ಒಳ್ಳೆ ಲೊಕೇಶನ್ನು, ಸುತ್ತ ನೋಡಿ ಒಳ್ಳೆ ಹಚ್ಚು ಹಸಿರಿಂದ ಕೂಡಿರುವಂತಹ ಒಂದು ಜಾಗ. ಸ್ವರ್ಗನೇ ಇಳಿದಂತಿದೆ ಸ್ನೇಹಿತರೆ. ನೀರು ಕೂಡ ಅಷ್ಟೇ ಹರಿತಾ ಇದೆ. ಹೇಳಿದಲ್ಲ ಒಳ್ಳೆ ಜಾಗ, ಒಳ್ಳೆ ನೀರಾವರಿ ಅಂತ. ವಿಲೇಜ್ ಕೂಡ ಅಷ್ಟೇ, ವಿಲೇಜ್ ಪಕ್ಕದಲ್ಲೇ ಇರುವಂತಹ ಒಂದು ಜಾಗ. ವಿಲೇಜಿಂದ ನಿಮ್ಗೆ ಇಲ್ಲಿಗೆ 100 ಮೀಟ್ರ್ ಆಗುತ್ತೆ ಸ್ನೇಹಿತರೆ. ಇದು ನಿಮಗೆ ಮೈಸೂರಿಗೆ ಬರೀ 30 ಕಿಲೋಮೀಟ್ರ್. ಮೈಸೂರಿಗೆ 30 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಗೆ 155 ಕಿಲೋಮೀಟ್ರ್ ಆಗುತ್ತೆ. ನೋಡಿ, ಸುತ್ತಮುತ್ತ ಒಳ್ಳೆ ತೋಟಗಳು ಮಾಡಿದ್ದಾರೆ, ಒಳ್ಳೆ ಜಾಗ ಇದೆ, ಒಳ್ಳೆ ಲೊಕೇಶನ್ ಇದೆ. ಇವರು ಪರ್ ಗುಂಟೆ 1,10,000 ಹೇಳ್ತಾ ಇದ್ದಾರೆ ಸ್ನೇಹಿತರೆ. ವಿಲೇಜ್ ಹತ್ರ ಇದೆ, ಮೈಸೂರು ನೀರಿದೆ ಅನ್ನೋದು ಒಂದು ಕಾನ್ಸೆಪ್ಟ್ ಇವ್ರಿಗೆ ಇದೆ. ನಿಜ, ಇದು ಭತ್ತ ಬೆಳೀತಿರುವಂತಹ ಒಂದು ಜಾಗ. ಇಲ್ಲಿ ಭತ್ತ ಬೆಳೆದ್ರು ನಾವು ಇದನ್ನು ತೋಟಕ್ಕೆ ನಾವು ಬದಲಾಯಿಸ್ಕೋಬಹುದು. ಯಾಕೆ ಅಂತಂದರೆ ನಾವು ಹರಿಯೋ ನೀರನ್ನ ಮಧ್ಯೆ ಕಿತ್ತಾಕಿದಾಗ ಮಾತ್ರ ನೀರು ಬರುತ್ತೆ, ಇಲ್ಲಾಂದರೆ ನೀರುಗಳು ಇಲ್ಲಿಗೆ ಬರೋಲ್ಲ. ನೀರು ಬರ್ದೇ ಇರೋ ಮಟ್ಟಿಗೆ ಮಾಡಿಕೊಂಡ್ರೆ ನಾವಿಲ್ಲಿ ಆರಾಮಾಗಿ ನೀವು ಯಾವ ಥರದ ಗಿಡ ಹಾಕ್ತೀರಿ ಜಾಗದಲ್ಲಿ ಹಾಕಿ. ಯಾಕೆಂದರೆ ಮಣ್ಣು ಅಷ್ಟು ಫಲವತ್ತತೆಯಿಂದ ಕೂಡಿದೆ, ಒಳ್ಳೆ ಜಾಗ. ಅದು ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಎಷ್ಟೋ ಜನಗಳು ಅನ್ಕೋತಾರೆ ಗದ್ದೆಯಾಗಿರೋದನ್ನ ತೋಟ ಮಾಡೋಕ್ಕಾಗಲ್ಲ ಅಂತ. ಅದು ನಿಜವನ್ನತೀನಿ, 100% ಸುಳ್ಳು. ಯಾಕೆ ಅಂತಂದರೆ ಗದ್ದೆಗೆ ನೀರು ಹಾಕಿಬಿಟ್ರೆ ಮಾತ್ರ ಅದು ಗದ್ದೆ ಮಾಡ್ಬೋದು. ನೀರು ಹರಿದು ಹೋದರೆ ಗದ್ದೆ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಯಾಕೆಂದರೆ ನೀರು ಹರಿದಿರೋ ಮಟ್ಟಿಗೆ ನಾವು ಮಾಡ್ಬೋದು. ಯಾಕೆಂದರೆ ಹರಿಯೋ ನೀರಿಗೆ ಒಂದು ಕಟ್ಟೆ ಹಾಕಿದ್ರೆ ನೀರು ಅದ್ರ ಪಡಗೆ ಅದು ಹೋಗೋದಕ್ಕೂ ಹೋಗುತ್ತೆ. ನಾವಿಲ್ಲಿ ಅಡಿಕೆ, ತೆಂಗು, ಮಾವು, ಸಪೋಟ, ದಾಳಿಂಬೆ, ಕಿತ್ತಳೆ, ಸೇಬು ನೋಡಿ ನಾನಾ ರೀತಿಯ ಗಿಡಗಳನ್ನ ಬೆಳಿಬೋದು. ಮಣ್ಣುಗಳಲ್ಲಿ ನಾನಾ ರೀತಿ ವಿಧಗಳಿದ್ದಾವೆ. ಅದೇ ಥರ ನಿಮಗೆ ಇದು ಪ್ಯೂರ್ ಬ್ಲ್ಯಾಕ್ ಸಾಯಿಲ್ ಅಲ್ಲ, ನಿಮಗೆ ಇದು ಒಳ್ಳೆ ಫಲವತ್ತತೆ ಮಣ್ಣು. ಆದರೂ ಕೂಡ ನಾವು ಇದನ್ನು ಬ್ಲ್ಯಾಕ್ ಸಾಯಿಲ್ಗೆ ಕನ್ವರ್ಟ್ ಮಾಡ್ತೀವಿ. ಏಕೆಂದರೆ ಮಣ್ಣು ಸ್ವಲ್ಪ ಬ್ಲ್ಯಾಕ್ ಇರೋದ್ರಿಂದ ನಾವು ಅದನ್ನು ಬ್ಲ್ಯಾಕ್ ಸಾಯಿಲ್ ಅಂತೀವಿ. ಆದರೆ ಪ್ಯೂರ್ ಬ್ಲ್ಯಾಕ್ ಅಂತೂ ಅಲ್ಲ ಸ್ನೇಹಿತರೆ. ಗೌರ್ಮೆಂಟ್ ದಾರಿ ಇದೆ, ವಿಲೇಜ್ ಹತ್ರ ಇದೆ, ಲೇಬರ್ಗೆ ಯೋಚನೆ ಇಲ್ಲ ಸ್ನೇಹಿತರೆ. ಆಯಿತಾ, ನೀರಾವರಿ ತಾವು ನೋಡ್ತಾಯಿದ್ರ, ಫುಲ್ ನೀರಾವರಿ ಏರಿಯಾನೇ A1 ನೀರಾವರಿ. ನಾವು ಎಲ್ಲೇ ಹೋದರೂ ಅಷ್ಟೇ, ಯಾವ ಜಾಗಕ್ಕೆ ಹೋದರೂ ಅಷ್ಟೇ, ನಮ್ಮ ಪ್ರಿಫರೆನ್ಸ್ ಬಂದ ಫಸ್ಟು ವಾಟರ್, ರೋಡ್, ಡಾಕ್ಯುಮೆಂಟ್ಸ್ ಪ್ರತಿಯೊಂದು ಕ್ಲಿಯರಾಗಿರ್ಬೇಕು ಸ್ನೇಹಿತರೆ. ನೋಡಿ, ನಿಜವಲ್ಲ ಸುತ್ತಮುತ್ತ ಒಳ್ಳೆ ಜಾಗ ಯಾವ ರೀತಿ ಇದೆ, ಇದನ್ನು ನೋಡಲಿಕ್ಕೆ ಎಷ್ಟು ಆನಂದವಾಗಿದೆ ಅಂತ. ನಾವು ಬೇಕು ಅಂದರೆ ಒಂದಷ್ಟು ಗದ್ದೆ ಮಾಡಿಕೊಂಡು, ಒಂದಷ್ಟು ತೋಟ ಮಾಡಿಕೊಂಡು ಇದರಲ್ಲಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ತೋಟ ಯಾತಕ್ಕೋಸ್ಕರಪ್ಪ ಅಂತಂದರೆ ನಾವು ಪ್ರತಿಯೊಂದು ಏನೇ ತಗೊಳ್ಳಿ, ಫ್ರೂಟ್ಸ್ ಎಲ್ಲ ಕೂಡ ಕೆಮಿಕಲ್ಸ್. ನಾವು ಆರಾಮಾಗಿ ಒಳ್ಳೊಳ್ಳೆ ಗಿಡಗಳು ಒಂದೇ ಐಟಮ್ 4 ಥರ ಇದೇ ಥರ ಗಿಡಗಳನ್ನ ಹಾಕ್ಕೊಂಡ್ರೆ, ಅದನ್ನು ಚೆನ್ನಾಗಿ ಪೋಷಣೆ ಮಾಡಿ ಕಾಪಾಡಿಕೊಂಡ್ರೆ ನಾವು ಕೂಡ ನ್ಯಾಚುರಲ್ ಫ್ರೂಟ್ಸ್ ತಿನ್ಬೋದು. ನ್ಯಾಚುರಲ್ ಅಂದರೆ ನಾವು ಬೆಳೆದಿರೋಂಥ ತೋಟದಲ್ಲಿ ನಾವೇ ಹಣ್ಣುಗಳನ್ನ ಕೆಮಿಕಲ್ಸ್ ಹಾಕ್ತೆ ಮನೆಗೊಬ್ಬರ ಉಪಯೋಗಿಸಿ ಒಳ್ಳೆ ಬೆಳೆ ಬೆಳೆದು ನಾವು ಅದನ್ನು ತಿಂದಾಗ ನಿಜವನ್ನ ಅಂತೀನಿ ತುಂಬ ನಾವು ಆರೋಗ್ಯವಾಗಿರ್ಬೋದು. ನಮ್ಮಿಂದ ಇನ್ನೊಂದು 4 ಜನರು ಕೂಡ ಆರೋಗ್ಯ ಮಟ್ಟಕ್ಕೆ ಮಾಡ್ಬೋದು. ಸಾವಯವ ಕೃಷಿ ಬೆಳೆಯೋದರಿಂದ ತುಂಬ ಅನುಕೂಲನೂ ಆಗುತ್ತೆ. ಮಿಶ್ರ ಬೆಳೆಗಳಂತೂ 100ಕ್ಕೆ 100 ಒಳ್ಳೆಯದು ಸ್ನೇಹಿತರೆ. ಯಾಕೆಂದರೆ ಒಂದಲ್ಲ ಒಂದು ಕೈ ಹಿಡಿಯುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಇಲ್ಲ. ನಮಗೆ ನೋಡಿ, ಪ್ರತಿಯೊಂದು ಕೂಡ ಅಷ್ಟೇ ಎಷ್ಟು ಚೆನ್ನಾಗಿದೆ. ಏನು ಸೊಬಗು ಅಂದರೆ ಹೇಳಲಿಕ್ಕೆ ಆಗಲ್ಲ. ಈ ಥರ ಜಾಗದಲ್ಲಿ ಪ್ರತಿಯೊಬ್ಬ ಮನುಷ್ಯ, ಎಂಥ ಮನುಷ್ಯನೇ ಆಗಲಿ, ಈ ಥರ ಜಾಗದಲ್ಲಿ ಆರಾಮಾಗಿ ಓಡಾಡ್ಕೊಂಡಿದ್ರೆ ಅವನ ಆರೋಗ್ಯದಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ಆಲ್ಮೋಸ್ಟ್ ಸುಧಾರಿಸ್ಬಹುದು. ಪ್ರತಿಯೊಬ್ಬರಿಗೂ ಗೊತ್ತು, ಡೆಲ್ಲಿಲಿ ಇತ್ತೀಚೆಗೆ ತುಂಬ ವಾಯುಮಾಲಿನ್ಯ ಹದಗೆಟ್ಟು ಅವರೆಲ್ಲ ಬೆಂಗಳೂರು ಕಡೆ ಬರ್ತಾಯಿದ್ದಾರೆ ಅನ್ನೋ ಮಾಹಿತಿ ಪ್ರತಿಯೊಬ್ಬರಿಗೂ ಇದ್ದೇ ಇದೆ ಸ್ನೇಹಿತರೆ. ನಾವು
ಆ ಥರ ಆಗೋದು ಬೇಡ. ಅದರಿಂದ ನಾವು ತಡೆಗಟ್ಟಬೇಕು ಅಂತಂದರೆ ನಾವು ಜಮೀನುಗಳನ್ನ ಸಾಧ್ಯ ಆದಷ್ಟು ಇರುವಂಥವ್ರು ಜಮೀನನ್ನ ತಗೊಂಡು ಒಳ್ಳೆ ತೋಟ, ಒಳ್ಳೆ ಬೆಳೆ ಬೆಳೆದ್ರೆ ಲಕ್ಷಾಂತರ ಮಂದಿಗೆ ಅನುಕೂಲ ಆಗುತ್ತೆ ಸ್ನೇಹಿತರೆ, ಒಬ್ರಿಗಲ್ಲ. ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳಿಗೆ ತಲುಪೋದ್ರಿಂದ ನಿಮ್ಮಿಂದ ನಮಗೂ ಕೂಡ ಒಂದು ಸಹಾಯ ಆಗುತ್ತೆ ಸ್ನೇಹಿತರೆ. ಎಷ್ಟು ಜನಗಳು ಒಳ್ಳೆ ಜಾಗಗಳು ಬೇಕು, ತುಂಬ ಹತ್ರ ಬೇಕು ಅಂತಾರೆ, ಅಂಥವ್ರಿಗೆ ನಿಮ್ಮಿಂದ ಒಳ್ಳೆ ಸಹಾಯ ಆಗುತ್ತೆ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.